ನಮಸ್ಕಾರ ಸ್ನೇಹಿತರೆ, ನಾನು ಜ್ಯೋತಿ. ನೆಲಮುಗಿಲು ಟಿವಿಗೆ ತಮಗೆಲ್ಲ ಸ್ವಾಗತ. ಇಂದು ನಾನಿರೋದು ಬೆಂಗಳೂರಿನ ಮ್ಯೂಸಿಯಂ ರೋಡಿನरहेಜಾ ಚೇಂಬರ್ಸ್ ನಲ್ಲಿ. ಇಲ್ಲಿ ಹಾಕಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ತಿಳಿಸ್ಕೊಡ್ತೀನಿ. ಇದೇ ಬಿಲ್ಡಿಂಗ್ ನಲ್ಲಿ ಒಬ್ರು ಡೈನಮಿಕ್ ಕಾಪ್ ಇದ್ದಾರೆ. ಅವರು ಬರೀ ರಾಜ್ಯದಂತ ಅಲ್ಲ, ಇಡೀ ದೇಶಾದ್ಯಂತ ಹೆಸರು ಮಾಡಿರ್ತಕ್ಕಂಥವ್ರು. ಬನ್ನಿ ಅವರ ಜೀವನ ಹೇಗೆ, ಅವರ ಯಶಸ್ಸಿನ ಹಾದಿ, ಅವರು ನಡೆದು ಬಂದ ಯಶಸ್ಸಿನ ಬಗ್ಗೆ ಮಾತಾಡೋಣ. ಅವರ ಕಚೇರಿಗೆ ಹೋಗೋಣ. ನಿಮಗಾಗ್ಲೇ ಅವ್ರು ಯಾರು ಅಂತ ಗೊತ್ತಾಗಿರ್ಬೇಕು. ಅವರೇ ಶಂಕರ ಮಹಾದೇವ ಬಿದ್ರಿಯವರು. ನಮಸ್ಕಾರ ಸರ್. ನಮಸ್ಕಾರ. ತಮಗೆ ಮೊಟ್ಟ ಮೊದಲನೇದಾಗಿ ತಾವು ಅಖಿಲ ವೀರಶೈವ ಲಿಂಗಾಯತರ ಮಹಾಸಭೆಗೆ ರಾಜ್ಯಾಧ್ಯಕ್ಷರಾಗಿರೋದಕ್ಕೆ ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಸರ್. ಬನಹಟ್ಟಿ ಗ್ರಾಮ, ಬಾಗಲಕೋಟೆ ಜಿಲ್ಲೆ ನಿಮ್ಮ ಗ್ರಾಮ, ನಿಮ್ಮ ಊರು ಸರ್. ಅಲ್ಲಿಯ ಕಾಡಸಿದ್ದೇಶ್ವರ ಜಾತ್ರೆ, ಹುರುಳಿ ಅಂಬ್ಲಿ, ಗಂಗೂಬಾಯಿ ಹಾನ್ಗಲ್ ಅವರ ಸಂಗೀತ, ಹಿರಣ್ಣಯ್ಯ ಅವರು, ಆಮೇಲೆ ಚಿಕ್ಕೋಡಿ ತಮ್ಮಣ್ಣ ಅಪ್ಪನವರ, ಇವ್ರದೆಲ್ಲ ನೆನಪಾದ ಯಾವ ಥರ ನಿಮಗೆ ಈಗ ಕಾಡ್ತಾ ಇದೆ ಸರ್? ನಮ್ಮ ಊರು ಅವಿಭಜಿತ ಬಿಜಾಪುರ ಜಿಲ್ಲೆಯ ಜಮಖಂಡಿ ತಾಲೂಕಿನ ಬನಹಟ್ಟಿ ಗ್ರಾಮ. ಅಲ್ಲಿ ನಾನು ಚಿಕ್ಕವನಿದ್ದಾಗ ಸುಮಾರು 10-15 ಸಾವಿರ ಜನಸಂಖ್ಯೆ ಇರ್ಬೋದು. ನಮ್ಮ ಊರಿನಲ್ಲಿ ಮುಖ್ಯ ಉದ್ಯೋಗ ಅಂದರೆ ನೇಕಾರಿಕೆ. ಹೆಚ್ಚು ಕಡಿಮೆ 100ಕ್ಕೆ 100ರಷ್ಟು ಜನರು ಎಲ್ಲರೂ ನೇಕಾರಿಕೆ ಮೇಲೆ ಅವಲಂಬನೆ ಮಾಡ್ತಾಯಿದ್ರು. ಕೆಲವು ಜನ ಸೀರೆಗಳನ್ನು ನೇಯ್ತಕ್ಕಂಥ ಕೆಲಸ ಮಾಡಿದರೆ, ಕೆಲವು ಜನ ನೂಲು ಸುತ್ತಕ್ಕಂಥ ಕೆಲಸ ಮಾಡ್ತಾಯಿದ್ರು. ನಮ್ಮ ಊರಿನ ಆರಾಧ್ಯ ದೇವ ಕಾಡಸಿದ್ದೇಶ್ವರ. ಭಾದ್ರಪದ ಮಾಸದಲ್ಲಿ ಅಲ್ಲಿ ಜಾತ್ರೆ ಆಗುತ್ತೆ. ಆ ಜಾತ್ರೆಗೆ ಕಾಡಸಿದ್ದೇಶ್ವರನ ಜಮಖಂಡಿ ಮಹಾರಾಜರು ಕೊಟ್ಟಿರ್ತಕ್ಕಂಥ ತೇರಿನಲ್ಲಿ ಒಂದು ದೊಡ್ಡ ರಥೋತ್ಸವ ಆಗುತ್ತೆ. ಆವಾಗ ಭಾಳಷ್ಟು ಪಟಾಕಿಗಳನ್ನು ಅಥವಾ ಮದ್ದುಗಳನ್ನು ಸುಡ್ತಕ್ಕಂಥ ಒಂದು ಪರಂಪರೆ ಇದೆ. ಇದರಿಂದಾಗಿ ನಮ್ಮ ಊರಿನ ಜಾತ್ರೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಜಾತ್ರೆ. ಚಿಕ್ಕೋಡಿ ತಮ್ಮಣ್ಣಪ್ಪನವರು ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಉತ್ತರ ಕರ್ನಾಟಕ ಮರಾಠಿ ಭಾಷೆಯ ದಬ್ಬಾಳಿಕೆಯಲ್ಲಿದ್ದಾಗ ಕನ್ನಡವನ್ನು ಉಳಿಸಲಿಕ್ಕೆ, ಕನ್ನಡವನ್ನು ಬೆಳೆಸಲಿಕ್ಕೆ, ಜನರಿಗೆ ಕನ್ನಡ ಶಿಕ್ಷಣ ಕೊಡಲಿಕ್ಕೆ ಅಪಾರವಾದಂತಹ ಮತ್ತು ಸ್ಮರಣೀಯವಾದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ನಮ್ಮ ಊರಿನಲ್ಲಿ ಶ್ರೀಮಂತ ರಾಜಾ ಸಾಹೇಬ್ ಅಪ್ಪ ಸಾಹೇಬ್ ಹೈಸ್ಕೂಲ್ ಅಂದರೆ ಕನ್ನಡ ಹೈಸ್ಕೂಲನ್ನು ಸ್ಥಾಪನೆ ಮಾಡ್ತಕ್ಕಂಥ ಕಾರ್ಯದಲ್ಲಿ ಬಹಳ ಒಂದು ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದ್ದಾರೆ. ಅವರು ಬರೀ ನಮ್ಮ ಊರಿನಲ್ಲಿ ಅಷ್ಟೇ ಅಲ್ಲ, ಬಾಂಬೆ ಕರ್ನಾಟಕದಲ್ಲಿ ಕನ್ನಡವನ್ನು ಉಳಿಸ್ತಕ್ಕಂಥದ್ದು ಕಾರ್ಯದಲ್ಲಿ, ಕನ್ನಡವನ್ನು ಬೆಳೆಸ್ತಕ್ಕಂಥ ಕಾರ್ಯದಲ್ಲಿ, ಕನ್ನಡವನ್ನು ಪ್ರಸಾರ ಮಾಡ್ತಕ್ಕಂಥ ಕಾರ್ಯದಲ್ಲಿ ಬಹಳ ಮಹತ್ವರವಾದಂಥ ಸೇವೆಯನ್ನು ಸಲ್ಲಿಸಿ ಇವತ್ತು ಅವರು ಜನಮಾನಸದಲ್ಲಿ ಅಜರಾಮರವಾಗಿದ್ದಾರೆ. ನಿಮಗೆ ಒಂದು ಇದು ಅನ್ನಿಸ್ಬೋದು, ನಮ್ಮ ಶ್ರೀ ಪಗು ಹಳಕಟ್ಟಿಯವರು ನಮ್ಮ ಊರಿನ ಅಳಿಯ. ಅವರು ಸಹಿತ ವಚನ ಸಾಹಿತ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಬಗ್ಗೆ ತಮಗೆ ಗೊತ್ತಿದೆ. ಅವರು ನಮ್ಮ ಅತ್ಯಂತ ನಿಸ್ಪೃಹ ಮತ್ತು ಪ್ರಾಮಾಣಿಕ ದೇಶಭಕ್ತರಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ. ಬಿಜಾಪುರ ನಗರಸಭೆಯ ಅಧ್ಯಕ್ಷರಾಗಿ, BLD ಸಂಸ್ಥೆಯ ಸಂಸ್ಥಾಪಕರಾಗಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಬಸವಣ್ಣವರ ಆದಿಯಾಗಿ ಎಲ್ಲ ಶರಣರ ವಚನಗಳನ್ನು ಬೆಳಕಿಗೆ ತಂದು ಪ್ರಕಟ ಮಾಡ್ತಕ್ಕಂಥ ಕಾರ್ಯದಲ್ಲಿ ಶ್ರೀ ಪಗು ಹಳಕಟ್ಟಿಯವರ ಕಾರ್ಯ ಅವಿಸ್ಮರಣೀಯವಾಗಿದೆ. ಮತ್ತು ನಮ್ಮ ಊರು ಅಂತಕ್ಕಂಥದ್ದು ಭಾಳ ಒಂದು ಸುಂದರವಾದಂಥ ಊರು. ಕೃಷ್ಣಾ ನದಿಗೆ ಸಮೀಪದಲ್ಲಿ ಇರ್ತಕ್ಕಂಥ ಊರು. ನಮಗೆ ಇವತ್ತು ಸಹಿತ ನನ್ನ ಊರಿನ ಬಾಲ್ಯದ ನೆನಪುಗಳು ನನಗೆ ಸದಾ ಹಸಿರಾಗಿದ್ದಾವೆ. ಮತ್ತೆ ನಮ್ಮ ಎಲ್ಲರ ಜೀವನದಲ್ಲಿ ಮುಖ್ಯ ಘಟ್ಟ ಅಂದ್ರೇನೆ ಬಾಲ್ಯ ಸರ್, ವಿದ್ಯಾಭ್ಯಾಸ. ನಿಮ್ಮ ವಿದ್ಯಾಭ್ಯಾಸ, ಪ್ರಾಥಮಿಕ ಶಿಕ್ಷಣ, ಮಾಧ್ಯಮಿಕ ಮತ್ತೆ ಕಾಲೇಜು ಯಾವ ಥರ ಇತ್ತು ಸರ್ ನಿಮ್ಮ ವಿದ್ಯಾಭ್ಯಾಸ? ನಾನು ಪ್ರಾಥಮಿಕ ಶಿಕ್ಷಣವನ್ನು ನಮ್ಮ ಊರಿನಲ್ಲಿ ಸುಮಾರು 1880ನೇ ದಶಕದಲ್ಲಿ ಸ್ಥಾಪಿಸಲ್ಪಟ್ಟಂಥ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆಯಲ್ಲಿ ಪ್ರಾರಂಭ ಮಾಡಿದೆ. ನಾನು ಅಲ್ಲಿ 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೆ ಅಭ್ಯಾಸ ಮಾಡಿದೆ. ಆಮೇಲೆ ನಮ್ಮ ಊರಿನಲ್ಲೇ ಇದ್ದಂಥ SRA ಹೈಸ್ಕೂಲ್ನಲ್ಲಿ 8ನೇ ಕ್ಲಾಸಿಂದ 10ನೇ ಕ್ಲಾಸ್ ಅಂದರೆ SSLCವರೆಗೆ ನಾನು ಅಭ್ಯಾಸ ಮಾಡಿದೆ. ಅದಾದ ಮೇಲೆ ನಾನು JI ಬಾಗೇವಾಡಿ ಕಾಲೇಜ್ ನಿಪ್ಪಾಣಿಯಲ್ಲಿ PUC ಸೈನ್ಸ್ ಅಭ್ಯಾಸ ಮಾಡಿದೆ. ಅದಾದಮೇಲೆ ನಾನು ಧಾರವಾಡಕ್ಕೆ
ಬಿ ಎ ಪಾರ್ಟ್ 1 ಓದಲಿಕ್ಕೆ ಹೋಗ್ಬೇಕಂತ ತೀರ್ಮಾನ ಮಾಡಿ ಧಾರವಾಡಕ್ಕೆ ಹೋದೆ. ಅಲ್ಲಿ ಕಿಟೇಲ್ ಕಾಲೇಜಲ್ಲಿ ಸುಮಾರು 2 ತಿಂಗಳ ಕಾಲ ಬಿ ಎ ಪಾರ್ಟ್ 1 ಅಭ್ಯಾಸ ಮಾಡ್ತಾ ಇದ್ದಾಗ ನಮ್ಮ ತಂದೆಯವರಿಗೆ ತೀವ್ರ ಅನಾರೋಗ್ಯ ಆದದ್ರಿಂದ ನಾನು ಶಿಕ್ಷಣವನ್ನು ಅಲ್ಲಿಗೆ ನಿಲ್ಲಿಸಿ ನಮ್ಮ ತಂದೆಯವ್ರ ಯೋಗಕ್ಷೇಮ ನೋಡ್ಕೊಳ್ಳಿಕ್ಕೆ ನಮ್ಮ ಊರಿಗೆ ಬಂದೆ. ನಮ್ಮ ತಂದೆಯವರು ಸ್ವಲ್ಪ ಚೇತರಿಸ್ಕೊಂಡ ಮೇಲೆ ನಾನೇ ದೊಡ್ಡವನಾದದ್ರಿಂದ ನಾನು ಕೆಲಸಕ್ಕೆ ಸೇರಬೇಕು ಅಂತ. ನಿಮ್ಮ ತಂದೆಯವ್ರ ಬಗ್ಗೆ ಸರ್? ನಮ್ಮ ತಂದೆಯವರು, ನಮ್ಮದು ಒಂದು ವ್ಯಾಪಾರಿ ಮತ್ತು ಕೃಷಿಕರ ಕುಟುಂಬ. ನಮಗೆ ಸುಮಾರು ಒಂದು 12 ಎಕರೆ ತೋಟ ಇತ್ತು, ಒಂದು 18 ಎಕರೆ ನೆಲ ಭೂಮಿ ಇತ್ತು, ಒಣ ಭೂಮಿ, ಹೊಲ ಅಂತೀವಿ ನಾವು ನಮ್ಮ ಕಡೆ. ಹೊಲ ಇದ್ದದ್ದು ಈ ಲ್ಯಾಂಡ್ ರಿಫಾರ್ಮ್ಸ್ ಬಂದಾಗ ಟೆನೆನ್ಸಿಯಲ್ಲಿ ಬೇರೆಯವ್ರಿಗೆ ಹೋಯಿತು. ಮತ್ತು ನಮ್ಮದು ಕಿರಾಣಿ ಅಂಗಡಿ ಇತ್ತು. ನಮ್ಮ ತಾತ ಮತ್ತು ಅಂದರೆ ಮಾಲಿಂಗಪ್ಪ ಬಿದ್ರಿ ಮತ್ತು ಅವ್ರ ಅಣ್ಣ ಬಸಲಿಂಗಪ್ಪ ಬಿದ್ರಿ ಇವರು ಭಾಳ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರ ಮಾಡ್ತಾಯಿದ್ರು. 2ನೇ ಮಹಾಯುದ್ಧದ ಕಾಲದಲ್ಲಿ ಅವರು ಭಾಳ ವ್ಯಾಪಾರ ಯಶಸ್ವಿಯಾಗಿ ಮಾಡಿ ಭಾಳ ಒಳ್ಳೆಯ ಲಾಭವನ್ನು ಗಳಿಸಿದರು. ಮತ್ತು ಆವಾಗ ಅವರು ಭಾಳ ದೊಡ್ಡ ಮನೆಗಳನ್ನು ಕಟ್ಟಿದರು ಮತ್ತು ಬೇರೆ ಬೇರೆ ಕಡೆ ಪ್ರಾಪರ್ಟಿನೂ ತೆಗೆದುಕೊಂಡಿದ್ದರು. ಅವರು ನಮ್ಮ ದೊಡ್ಡ ಮುತ್ಯ ಅಂದರೆ ನಮ್ಮ ಅಜ್ಜನ ದೊಡ್ಡನ ತೀರ್ಕೊಂಡೋದ್ಮೇಲೆ ನಮ್ಮ ಮುತ್ಯ ಅಂದರೆ ನಮ್ಮ ಅಜ್ಜ ಅವರು ಆ ಅಂಗಡಿ ವ್ಯವಹಾರಗಳನ್ನೆಲ್ಲ ನಮ್ಮ ದೊಡ್ಡ ಮುತ್ಯನ ಮಕ್ಕಳಿಗೆ ವಹಿಸ್ಕೊಟ್ರು. ಅವರು ತೋಟ ನೋಡ್ಕೋತಾ ಇದ್ದರು. ನಮ್ಮ ತಂದೆ 7ನೇವರೆಗೆ ಅಭ್ಯಾಸ ಮಾಡಿ ಅವರು ಸೋಮನಾಥ್ ವೀವರ್ಸ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಸೆಕ್ರೆಟ್ರಿಯಾಗಿ ಸೇರಿದರು. ಅಲ್ಲಿ ಅವರು ಪವರ್ಲೂಮ್ಗಳನ್ನು ನಡೆಸ್ತಾ ಇತ್ತು ಅದು ಸೆಕ್ರೆಟ್ರಿ ಇದು ಆ ಸೊಸೈಟಿ. ಚೆನ್ನಯ್ಯ ಸಾಲಿಮಠನವರು ಅದಕ್ಕೆ ಅಧ್ಯಕ್ಷರಾಗಿದ್ದರು. ನಮ್ಮ ತಂದೆ ಸೆಕ್ರೆಟ್ರಿ ಆಗಿದ್ದರು. ಸುಮಾರು ಒಂದು ನನಗನ್ಸಿದ ಮಟ್ಟಿಗೆ ಒಂದು 30 ವರ್ಷ ಅವರು ಅಲ್ಲಿ ಸೆಕ್ರೆಟ್ರಿಯಾಗಿ ಕೆಲಸ ಮಾಡಿದರು. ಸರ್, ನಿನ್ನೆ ನೀವು ನಿಮ್ಮ ಆತ್ಮಚರಿತ್ರೆ ಓದುವಾಗ ಅದರಲ್ಲಿ ನವಕಲ್ಯಾಣ ಮಠದ ಶ್ರೀ ಕುಮಾರಸ್ವಾಮೀಜಿ ಬಗ್ಗೆ ನಮ್ಮ ಊರಿಗೆ ನವಕಲ್ಯಾಣ ಮಠದ ಸ್ವಾಮೀಜಿಯವರು ಪ್ರತಿ ವರ್ಷ ಅಥವಾ ಮೇಲಿನ ಮೇಲೆ ಪ್ರವಚನ ಮಾಡಲಿಕ್ಕೆ ಬರ್ತಿದ್ದರು. ನಮ್ಮ ಊರಿನಲ್ಲಿ ಒಬ್ಬರು ಭಾಳ ಶಿವಭಕ್ತರಿದ್ದರು. ಅವರು ದೇವೇಂದ್ರಪ್ಪ ಭದ್ರಣ್ಣವರಂತ. ಇನ್ನೊಬ್ಬರು ಚೌಡೇಶ್ವರಿ ಅಂತ ಒಬ್ಬರು ನೇಕಾರರು, ಅವರು ಭಾಳ ಶಿವಭಕ್ತರು. ಅವರು ಹೆಚ್ಚಿನ ಆಸಕ್ತಿ ವಹಿಸಿ ಈ ಒಂದು ನವಕಲ್ಯಾಣ ಮಠದ ಕುಮಾರಸ್ವಾಮಿಗಳ ಪ್ರವಚನವನ್ನು ಏರ್ಪಡಿಸ್ತಾಯಿದ್ರು. ಆವಾಗ ಸ್ವಾಮೀಜಿಯವರು ನಮ್ಮೂರಿನಲ್ಲಿ 1 ತಿಂಗಳ ಕಾಲ ಇರ್ತಿದ್ರು. ಆವಾಗ ಅವರು ನಮ್ಮನ್ನೆಲ್ಲ ಮಕ್ಕಳಿಗೆಲ್ಲ ಕರೆಸಿ ಅವರಿಗೆ ಹೇ ಪ್ರಭು ಪ್ರಸೀದು ಅಂತ ಒಂದು ಬೀಜ ಮಂತ್ರವನ್ನು ಬರೀಲಿಕ್ಕೆ ಹೇಳ್ತಾಯಿದ್ರು. ನಾನು ಅವರ ಹೇಳಿದ ಪ್ರಕಾರ ನಾನು ಅದನ್ನು ಒಂದು 100 ಪೇಜ್ ನೋಟ್ಬುಕ್ಗಳನ್ನು ತೆಗೆದುಕೊಂಡು ಸುಮಾರು 1 ಲಕ್ಷ ಸಲ ಬರೆದಿದ್ದೆ. ಅವರು ಅದರಿಂದ ಭಾಳ ಸ್ವಾಮೀಜಿಯವರು ಭಾಳ ಸಂತೋಷಪಟ್ಟು ನನಗೆ ಆಶೀರ್ವಾದ ಮಾಡಿದರು. ಈಗಲೂ ಅನ್ಸುತ್ತೆ ಸರ್, ಈ ಥರ ಒಂದು ಅಭ್ಯಾಸಗಳು ಈಗಿನ ಪೀಳಿಗೆಗೆ ಸಿಕ್ಕರೆ ಹೇಗೆ ಅನ್ಸುತ್ತೆ ಸರ್? ಹೌದು, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ಧರ್ಮ ಅಂತಕ್ಕಂಥದ್ದು ಪ್ರತಿಯೊಬ್ಬರೂ ತಿಳ್ಕೋಬೇಕು. ಅವರವರು ತಾಯಿ ತಂದೆ ಕಲಿಸ್ಬೇಕು ಮತ್ತು ಅವ್ರ ಪರಿಸರದಲ್ಲಿರ್ತಕ್ಕಂಥ ಗುರುಗಳು ಕಲಿಸ್ಬೇಕು. ಪರಿಸರದಲ್ಲಿದ್ದಂಥ ಸಮೀಪದಲ್ಲಿರ್ತಕ್ಕಂಥ ಹಿರಿಯರು ಕಲಿಸ್ಬೇಕು. ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ ಮತ್ತು ನಮ್ಮ ಧರ್ಮದ ಬಗ್ಗೆ ನಾವು ತಿಳಿದುಕೊಳ್ಳದೇ ಇದ್ದರೆ ನಾವು ಜೀವನದಲ್ಲಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಮುಂದೆ ನೀವು BA ಓದುವಾಗ ಕೂಡ ಅಸಂಖ್ಯ ಶ್ರೀ ಯೋಗೇಶ್ವರ ಸ್ವಾಮೀಜಿ ಧಾರವಾಡ ಇವ್ರ ಬಗ್ಗೆ ಇಲ್ಲ, ಯೋಗೇಶ್ವರ ಸ್ವಾಮೀಜಿಯವರು ಮೂಲತಃ ಅವರು ಸಂಸಾರಸ್ಥರು. ಮುಂದೆ ಆಮೇಲೆ ಅವ್ರಿಗೆ ಸಂಸಾರದಲ್ಲಿ ಜಿಗುಪ್ಸೆ ಬಂದು ಹಿಮಾಲಯಕ್ಕೆ ಹೋಗಿ ಅವರು ಸನ್ಯಾಸ ಸ್ವೀಕಾರ ಮಾಡಿದರು. ಅವ್ರಿಗೆ ನಮ್ಮ ತಾಯಿಯವ್ರಿಗೆ ನಾನು ಹುಟ್ಟೋಕ್ಕಿಂತ ಮುಂಚೆನೇ ಪರಿಚಯ ಇತ್ತು. ಅವರು ನಮ್ಮ ತಾಯಿಗೆ 1952ರಲ್ಲಿ ನಮ್ಮ ತಾಯಿಯವರು ಮದುವೆ ಆಗಿತ್ತು. ಅದಾದಮೇಲೆ ನಮ್ಮ ತಾಯಿಗೆ ಅವರು ಗರ್ಭಿಣಿ ಆದಾಗ ಹೇಳಿದ್ರಂತೆ, ಗುರುವ ನಿನಗೆ ಗಂಡು ಮಗ ಹುಡ್ತಾನೆ, ಅವನಿಗೆ ಶಂಕರ್ ಅಂತ ಹೆಸರಿಡು, ಅವನಿಗೆ ಭಾಳ ಒಳ್ಳೆಯದಾಗುತ್ತೆ, ಅವನು ಭಾಳ ಮುಂದೆ ಬರ್ತಾನೆ ಅಂತ ಹೇಳಿದ್ರಂತೆ. ಆ ಪ್ರಕಾರ ನಾನು ಹುಟ್ಟಿದ ಮೇಲೆ ನನಗೆ ಶಂಕರ್ ಅಂತ ಹೆಸರಿಟ್ಟರು. ಅವರು ಯೋಗೀಶ್ವರ ಸ್ವಾಮೀಜಿಯವರು ಭಾಳ ಒಂದು ತಪಸ್ವಿಗಳು. ಅವರು ಶ್ರಾವಣದಲ್ಲಿ ನಮ್ಮಲ್ಲಿ ಕೃಷ್ಣಾ ನದಿ ಮಧ್ಯೆ ನಡುಗಡ್ಡೆಗಳಿರ್ತಾವೆ, ಅಲ್ಲಿ ಅವರು ತಪಸ್ಸು ಮಾಡ್ತಾಯಿದ್ರು. ಆವಾಗ ನಮ್ಮ ತಾಯಿಯವರಿಗೆ ಹಾಲು ಫಿರ್ಕಿ ತಂಬಿಗೆ ಅಂತಿರ್ತದೆ, ಅದರಲ್ಲಿ ಹಾಲು ಮತ್ತು ಮೆದು ಸಕ್ಕರೆ ಅಂತಿರ್ತದೆ.
ಅದನ್ನು ನಾನು ಓದ್ಕೊಡಕ್ಕೆ ಬರ್ತಿದ್ರು, ನಾನು ಹೋಗಿ ಅವ್ರಿಗೆ ಕೊಟ್ಟು ಬರ್ತಕ್ಕಂಥ ಕೆಲಸ ಮಾಡ್ತಿದ್ದೆ. ಅದಾದಮೇಲೆನೂ ಅವರು ಲಿಂಗೈಕ್ಯರಾಗೋ ತನಕನೂ ಸಹಿತ ನನ್ನ ಮೇಲೆ ಭಾಳ ಪ್ರೀತಿ ಇದ್ದರು. ನಾನು ಮೇಲಿಂದ ಮೇಲೆ ಅವ್ರಿಗೆ ಭಾಳ ಭೇಟಿಯಾಗ್ತಾ ಇದ್ದೆ. ನಾನು ಬಹುಶಃ ಇಂಟೆಲಿಜೆನ್ಸಲ್ಲಿದ್ದಾಗ ಅಂದರೆ 1996 ಮತ್ತು 2000 ಮಧ್ಯ ಅವರು ಶ್ರೀ ಯೋಗೀಶ್ವರ ಸ್ವಾಮೀಜಿಯವರು ಲಿಂಗೈಕ್ಯ ಆದರು. ಈಗಲೂ ಧಾರವಾಡದಲ್ಲಿ ಯೂನಿವರ್ಸಿಟಿ ಹತ್ತಿರ ಅವ್ರದ್ದು ಓಂ ಆಶ್ರಮ ಅಂತಿದೆ, ಅಲ್ಲಿ ಅವರ ಸಮಾಧಿನೂ ಇದೆ. ಈಗಲೂ ಅಲ್ಲಿ ಜನ ಅವ್ರಿಗೆ ಪ್ರಾರ್ಥನೆ ಮಾಡ್ತಾರೆ ಮತ್ತು ಹಬ್ಬ ಹರಿದಿನ ಮತ್ತು ಅವರ ಪುಣ್ಯತಿಥಿ ಜನ್ಮದಿನ ದಿವಸ ವಿಶೇಷವಾದ ಪ್ರಾರ್ಥನೆಗಳನ್ನು ಅಲ್ಲಿ ಏರ್ಪಡಿಸ್ತಾರೆ. ಅವರಿಗೆ ಒಂದು ಥರ ವಾಕ್ಸಿದ್ಧಿ ಇತ್ತು, ಅವ್ರು ಹೇಳಿದ್ದು ಆಗ್ತಾಯಿತ್ತು. ಗುರವ ಬಗ್ಗೆ ಹೇಳ್ತಾ ಇದ್ರಿ, ನಿಮ್ಮ ಮಾತೃಶ್ರೀ ಬಗ್ಗೆ. ನಿಮ್ಮ ತಾಯಿ ಬಗ್ಗೆ? ನಮ್ಮ ತಾಯಿ ಅಷ್ಟು ಹೆಚ್ಚಾಗಿ ಕಲ್ತಿರಲಿಲ್ಲ, ಒಂದು 3 ಅಥವಾ 4ನೇವರೆಗೆ ಕಲ್ತಿದ್ರು. ನಮ್ಮ ತಾಯಿ ಊರು ಗಲಗಲಿ. ನಮ್ಮ ತಾಯಿ ತಂದೆ ಹೆಸರು ತಮ್ಮಣ್ಣಪ್ಪ ರಾಚಪ್ಪ ರಾಮಗೌಡ್ರು ಅಂತ. ಅವರು ಮದುವೆಯಾಗಿ ಬಂದಮೇಲೆ ಅವರಿಗೆ ಕಡೆ ದುಡ್ಡು ಇರ್ತಿತ್ತು. ಅವರು ಅಲ್ಲಿ ನಮ್ಮ ಆಸಂಗಿ, ಅಸ್ಕಿ, ಮಹೇಶವಾಡ್ಗಿಯಲ್ಲಿ ಜೈನರು, ಮರಾಠ ಜನ ಜಾಸ್ತಿ ಇರ್ತಿದ್ರು. ಅಲ್ಲಿ ಹೆಣ್ಮಕ್ಳಿಗೆ ಆವಾಗ 200 ರೂಪಾಯಿಗೆ ಒಂದು ಎಮ್ಮೆ ಸಿಗ್ತಿತ್ತು. ನಮ್ಮ ತಾಯಿ ಅವಾಗ ಒಬ್ಬೊಬ್ಬರಿಗೆ 200 ರೂಪಾಯಿ, 250 ರೂಪಾಯಿ, 225 ರೂಪಾಯಿ ಸಾಲ ಕೊಡ್ತಿದ್ಲು. ತಿಂಗಳಿಗೆ 1-1.5 ರೂಪಾಯಿ ಬಡ್ಡಿ ತೊಗೋತಿದ್ಲು. ಹೌದು. ಮುಂದೆ ನಾನು ಎಷ್ಟೋ ಸಲ ನಾನು ಕನ್ನಡ ಶಾಲೆಯಲ್ಲಿದ್ದಾಗ ನಾನೇ ಹೋಗಿ ಬಡ್ಡಿ ವಸೂಲು ಮಾಡಿಕೊಂಡು ಬರ್ತಿದ್ದೆ. ಆವಾಗ ನನಗೆ 1 ಆನೆ 2 ಆನೆ ನನಗೆ ವಸೂಲು ಮಾಡಿದ ಹಣದಲ್ಲಿ ನಮ್ಮ ತಾಯಿ ಕೊಡ್ತಿದ್ಲು. ನಮ್ಮ ತಾಯಿನೂ ಭಾಳ ದೈವಭಕ್ತೆ. ಪ್ರತಿ ಶ್ರಾವಣದಲ್ಲಿ ಅದು ಎಲ್ಲ ಅವಳು ಪ್ರವಚನಗಳಿಗೆ, ಪುರಾಣಗಳಿಗೆ ಕೇಳಕ್ಕೆ ಹೋಗ್ತಾಯಿದ್ರು. ಅದೇ ಪ್ರಕಾರ ನಮ್ಮೂರಿನಲ್ಲಿ ಗಣೇಶ ಚತುರ್ಥಿಯನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಆಚರಿಸ್ತಾರೆ. ಅದರಲ್ಲಿ ಬಾರಕಮಾನದವ್ರು ಗಣಪತಿ ಅಂತ ಮಾಡ್ತಿದ್ರು. ಅಂದರೆ 12 ಮಂದಿ ಮುಖ್ಯವಾದಂಥ ವರ್ತಕರು ಕೂಡಿ ಒಂದು ದೊಡ್ಡ ಪ್ರಮಾಣದಲ್ಲಿ ಗಣಪತಿ ಉತ್ಸವ ಮಾಡ್ತಾಯಿದ್ರು. ಅಲ್ಲಿ 5-6 ದಿವಸ ಭಾಳ ದೊಡ್ಡ ದೊಡ್ಡ ಸಂಗೀತಗಾರರನ್ನು ಕರೆಸ್ತಾಯಿದ್ರು. ಅವರಲ್ಲಿ ಏಣ್ಗಿ ಬಾಳಪ್ಪ ಬರ್ತಿದ್ರು, ಮತ್ತು ನಮ್ಮ ಈ ಗಂಗೂಬಾಯಿ ಹಾನಗಲ್ ಬರ್ತಿದ್ರು, ಅವರು ಮಗಳು ಬರ್ತಿದ್ಲು, ಮಲ್ಲಿಕಾರ್ಜುನ ಮನ್ಸೂರ್ ಬರ್ತಿದ್ರು. ಸೊ ನಮಗೆಲ್ಲ ಆವಾಗ ಅವರ ಸಂಗೀತವನ್ನು ಕೇಳಲಿಕ್ಕೆ ಒಂದು ಅವಕಾಶ ಸಿಗ್ತಿತ್ತು. ಅದೇ ಪ್ರಕಾರ ನಮ್ಮೂರಿನಲ್ಲಿ ಬಯಲಾಟಗಳು ನಡೀತಾ ಇತ್ತು. ನಮ್ಮೂರಿನಲ್ಲಿ ಪ್ರಸಿದ್ಧವಾದ ಬಯಲಾಟ ಅಂದರೆ ಜಮಖಂಡಿ ಅಪ್ಪಲಾಲ್ ಅಂತ ಒಬ್ಬ ಮುಸಲ್ಮಾನ್ ಕಲಾವಿದರು ಕೂಡಿ ಮಾಡ್ತಾಯಿದ್ರು. ಅವರು ಶ್ರೀಕೃಷ್ಣ ಪಾರಿಜಾತ ಅಂತ ಬಯಲಾಟ ಮಾಡ್ತಾಯಿದ್ರು. ಬಯಲಾಟ ಅಂದರೆ ರಾತ್ರಿ 10 ಗಂಟೆಗೆ ಶುರು ಆದರೆ ಬೆಳಗಿನ 6 ಗಂಟೆ ತನಕ ನಡೀತಾ ಇತ್ತು. ಆವಾಗ ಅಪ್ಪಲಾಲ್ ಎಷ್ಟು ಚೆನ್ನಾಗಿ ಕೃಷ್ಣನ ಪಾತ್ರ ಮಾಡ್ತಾಯಿದ್ರು ಅಂದರೆ ಅವರು ಸ್ಟೇಜ್ ಮೇಲೆ ಬಂದ ತಕ್ಷಣ ಎಲ್ಲ ಜನ ಎದ್ದು ಕೈ ಮುಗಿತಿದ್ರು. ಅಷ್ಟೊಂದು ಅವ್ರ ಬಗ್ಗೆ ಒಂದು ಇದು ಇತ್ತು. ಅದೇ ರೀತಿ ನಾಟಕಗಳು ಬರ್ತಿದ್ದು. ನಮ್ಮೂರಲ್ಲಿ ನಾಟಕ ಥಿಯೇಟ್ರ್ ಇರಲಿಲ್ಲ, ಅದು ರಬಕವೆಯಲ್ಲಿತ್ತು. ಅಲ್ಲಿ ನಾವು ಹೋಗಿ ನಾಟಕ ನೋಡಿ ಬರ್ತಿದ್ವಿ. ಅಲ್ಲಿ BR ಅರಶಿನಗೋಡಿಯವರು ಬರೆದಂಥ ನಾಟಕ, ದುತ್ತುರ್ಗಿ ಅನ್ನೋರು ಬರೆದಂಥ ನಾಟಕ, ನಾನು ಪಾತ್ರ ಮಾಡಿಲ್ಲ. ನಾವು ನಾಟಕ ಒಂದು 4-5 ನಾಟಕ ನೋಡಿದ್ದೀನಿ ಅಲ್ಲಿ. ಅರಶಿನಗೋಡಿಯವರು ಬರೆದದ್ದು ನಾಟಕ ಮತ್ತು ದುತ್ತುರ್ಗಿ ಅವರು ಬರೆದಂಥ ನಾಟಕ, ಮತ್ತು ಹಿರಣ್ಣನವ್ರದ್ದು ಒಂದು ನಾಟಕ ಬಂದಿತ್ತು, ಲಂಚಾವತಾರ ಅದು ಅಂತ. ಅವು ನಾಟಕಗಳನ್ನು ಅಲ್ಲಿ ನೋಡಿದ್ದೀನಿ. ನಮ್ಮೂರಲ್ಲಿ 2 ಸಿನಿಮಾ ಥಿಯೇಟ್ರ್ ಇತ್ತು, ಒಂದು ಅರುಣ್ ಥಿಯೇಟ್ರ್ ಅಂತ, ಒಂದು ಮಲ್ಲಿಕಾರ್ಜುನ್ ಥಿಯೇಟ್ರ್ ಅಂತ. ನಾನು ಅವಾಗವಾಗೂ ಸಿನಿಮಾ ನೋಡ್ತಿದ್ದೆ. ಅವಾಗೇನು 4 ಆನೆ ಅದು ಕೊಟ್ಟರೆ ಸಿನಿಮಾ ನೋಡೋಕ್ಕೆ ಅವಕಾಶ ಇತ್ತು. ಬನಹಟ್ಟಿ ಮತ್ತು ಬನಹಟ್ಟಿ ಮತ್ತು ಬಿದ್ರಿ. ನಾವು ಬಿದ್ರಿ ಅಂತ ಊರಿದೆ, ಜಮಖಂಡಿ ತಾಲೂಕಲ್ಲಿ ಕೃಷ್ಣಾ ನದಿ ದಂಡೆ ಮೇಲೆ ಒಂದು ಊರಿದೆ ಬಿದ್ರಿ ಅಂತ. ಅದು ಸಾವಳಗಿ ಹೋಬಳಿಯಲ್ಲಿ ಬರುತ್ತೆ. ಅಲ್ಲಿ ಔರಂಗಜೇಬ್ ಬಿಜಾಪುರನ್ನು 1486ರಲ್ಲಿ ವಶಪಡಿಸ್ಕೊಂಡ ಮೇಲೆ